ಒಂದ್ ಮಾತ್ ಹೇಳು ಮಿಸ್ಟರ್ ಅಹ್ಲುವಾಲಿಯಾ, ಇವತ್ತಿನ ಸುದ್ದಿ ಏನು? ಕೆಟ್ಟ ಸುದ್ದಿ ರೋಹನ್, ತುಂಬಾ ಕೆಟ್ಟದು. ಟೂ ಬ್ಯಾಡ್. ನಮ್ಮ ಪ್ಲಾನೆಟ್ ನಲ್ಲಿ ಸಿಕ್ಕಾಪಟ್ಟೆ ಎಲೆಕ್ಟ್ರಾನಿಕ್ ವೇಸ್ಟ್ ಇದೆ ರೋಹನ್. ನೋಡು, 2018ರವರೆಗೆ 50 ಮಿಲಿಯನ್ ಟನ್ ಅಷ್ಟು ಈ ವೇಸ್ಟ್ಗಳು. ಮತ್ತೆ ಇಂಡಿಯಾ ಈ ವೇಸ್ಟ್ ಮಾಡುವ ಟಾಪ್ 5 ದೇಶದಲ್ಲಿ ನಾವು ಶಾಮೀಲಾಗಿದ್ದೇವೆ. ಇಷ್ಟೇ ಅಲ್ಲ, 20% ಈ ವೇಸ್ಟ್ ಮಾತ್ರ ರೀಸೈಕಲ್ ಆಗ್ತಾ ಇದೆ. ಆದ್ರೆ ಇದೆಲ್ಲ ಹೇಗಾಯ್ತು? ಅಲ್ಲಿ ನೋಡು ರೋಹನ್, ಎಸಿಸ್, ಫ್ರಿಡ್ಜಸ್, ವಾಷಿಂಗ್ ಮಷೀನ್ಸ್, ಲ್ಯಾಪ್ಟಾಪ್ಸ್, ಫೋನ್ಸ್, ಟಿವಿಸ್, ಚಾರ್ಜರ್ಸ್, ಬ್ಯಾಟರೀಸ್. ಹೌದು, ಇವೆಲ್ಲ ಜೀವನವನ್ನು ಈಸಿಯಾಗಿಸುತ್ತೆ. ವಿಷಾದವೆಂದ್ರೆ ಅವು ಎನ್ವಿರಾನ್ಮೆಂಟ್ ಮತ್ತೆ ನಮಗೆ ಹಾನಿ ಉಂಟು ಮಾಡುತ್ತೆ. ಅದರಿಂದ ಕೆಮಿಕಲ್ಸ್ ಮತ್ತು ಕಣಗಳು ಲೀಕ್ ಆಗಿ ಮಣ್ಣು, ನೀರು ಹಾಗೂ ಗಾಳಿಯಲ್ಲಿ ಸೇರುತ್ತೆ. ಅದು ನಮಗೆ ಹಾನಿಕಾರಕವಾಗಿರುತ್ತದೆ. ಇದನ್ನು ಸರಿಪಡಿಸುವ ರೀತಿಯನ್ನು ನೋಡ್ಬೇಕಾಗಿದೆ. ಏನು? ನಾನು ಬರೀ ಗೂಬೆ, ನೀನು ಚಿಕ್ಕ ಹುಡುಗ. ಇದಕ್ಕಾಗಿ ನಮಗೆ ಯಾರಾದ್ರೂ ಹೀರೋ ಬೇಕು, ಅಲ್ಲ ಸೂಪರ್ ಹೀರೋ ಬೇಕು. ನಾವು ಸೂಪರ್ ಹೀರೋ ಆಗಬಹುದು. ಈ ವೇಸ್ಟ್ ಅನ್ನು ತೊಲಗಿಸುವ ಸರಿಯಾದ ವಿಧಾನವನ್ನು ತಗೊಂಡು ನನ್ ಜೊತೆ ಬಾ. ಕೆಲಸಕ್ಕೆ ಬಾರದ ತಮ್ಮ ಅಪ್ಲಯನ್ಸಸ್ ಹಾಗೂ ಎಲೆಕ್ಟ್ರಾನಿಕ್ಸ್ ಅನ್ನು ಕೆಲವರು ಎಸೆದು ಬಿಡ್ತಾರೆ. ಅದನ್ನು ಅಗತ್ಯ ಇರುವವರಿಗೆ ಡೊನೇಟ್ ಮಾಡೋದು ಉತ್ತಮ. ಅಥವಾ ನಮ್ಮ ಹಳೆಯ ಅಪ್ಲಯನ್ಸಸ್ ಮತ್ತು ಗ್ಯಾಜೆಟ್ಸ್ ಅನ್ನು ಆನ್ಲೈನ್ ಮಾರೋದು, ಅಥವಾ ಅದರ ಬದಲಿಗೆ ಎಕ್ಸ್ಚೇಂಜ್ ಮಾಡಿ ಹೊಸದನ್ನು ತಗೊಳ್ಳುವುದು, ಅದು ಕೂಡ ಜವಾಬ್ದಾರಿಯುತವಾಗಿ ರೀಸೈಕಲ್ ಮಾಡುವ ಅಂಗಡಿಗೆ. ನೆನ್ಪಿರ್ಲಿ, ಎನ್ವೈರ್ಮೆಂಟ್ಗೆ ಅತಿ ಕಡಿಮೆ ಹಾನಿಯುಂಟು ಮಾಡೋ ಗ್ಯಾಜೆಟ್ಸ್ ಅನ್ನು ಖರೀದಿಸಿ. ನಾನು ಓದಿದ್ದೆ, ನಮ್ಮ ಅಪ್ಲಯನ್ಸಸ್ ಹಾಗೂ ಎಲೆಕ್ಟ್ರಾನಿಕ್ಸ್ ಅನ್ನು ರೀಸೈಕಲ್ ಮಾಡಬಹುದು. ಈ ರೀತಿಯಲ್ಲಿ ಹಲವು ಪಾರ್ಟ್ಸ್ ಅಂದ್ರೆ ಅಮೂಲ್ಯ ಮೆಟಲ್ಸ್, ಪ್ಲಾಸ್ಟಿಕ್ಸ್ ಅನ್ನು ಸರಿಯಾಗಿ ತೆಗೆದು ರೀಸೈಕಲ್ ಮಾಡಿ ಮತ್ತೆ ಉಪಯೋಗಿಸಬಹುದು. ಅಂದ್ರೆ ಸುಮಾರು 29 ಕಿಲೋ ವಾಷಿಂಗ್ ಮಷೀನ್ ನಲ್ಲಿ ನಮಗೆ ಸುಮಾರು 12 ಕಿಲೋ ಪ್ಲಾಸ್ಟಿಕ್ ಹಾಗೂ ಮೆಟಲ್ ಸಿಗಬಹುದು. ನೋಡಿದ್ರಾ, ಎಷ್ಟೆಲ್ಲ ಉಳಿಸಬಹುದು? ಎಷ್ಟೊಂದು ಹಣ, ಮಟೀರಿಯಲ್ ಹಾಗೂ ಪರಿಶ್ರಮ ಉಳಿಯಿತು. ಓ, ನನ್ನನ್ನು ಬುದ್ಧಿವಂತ ಅಂತಿದ್ರು, ಅಸಲಿ ಬುದ್ಧಿವಂತ ನೀನೇ ರೋಹನ್. ನೋಡಿದ್ರಾ ನೀವು? ಎನ್ವೈರ್ಮೆಂಟ್ ಗಾಗಿ ಉತ್ತಮ ಅಪ್ಲಯನ್ಸಸ್ ಹಾಗೂ ಎಲೆಕ್ಟ್ರಾನಿಕ್ಸ್ ಖರೀದಿಸಿ. ಅದನ್ನು ಎಚ್ಚರಿಕೆಯಿಂದ ಬಳಸಿ, ಜಾಗೃತೆಯಿಂದ ಡಿಸ್ಪೋಸ್ ಮಾಡಿ. ಇದರಿಂದ ಪ್ಲಾನೆಟ್ ಅನ್ನು ಉಳಿಸಬಹುದು. ಮತ್ತೆ ನಿಮ್ಮ ಬಳಿಯೂ ಡಿಸ್ಪೋಸ್ ಮಾಡುವಂತಹ ಯಾವುದೇ ಅಪ್ಲಯನ್ಸಸ್ ಇದ್ರೆ ಈ ವೇಸ್ಟ್ ಕಲೆಕ್ಟ್ ಮಾಡಲು ದಯವಿಟ್ಟು 1800-209-5511 ಗೆ ಕರೆ ಮಾಡಿ ಗೋದ್ರೇಜ್ ಅಪ್ಲಯನ್ಸಸ್ ರನ್ನು ಸಂಪರ್ಕಿಸಿ. ಬಾಯ್ ಬಾಯ್. ಬನ್ನಿ, ಜೊತೆಯಾಗಿ ಸ್ವಚ್ಛ ಹಾಗೂ ಹಚ್ಚ ಹಸಿರಾದ ಇಂಡಿಯಾಕ್ಕಾಗಿ ತಮ್ಮ ಇ ವೇಸ್ಟ್ ಬಗ್ಗೆ ಜಾಗರೂಕರಾಗೋಣ. ಇದನ್ನು ನಿಮ್ಮ ಮಿತ್ರರಿಗೆ, ಪರಿವಾರದವರಿಗೆ ಕಳುಹಿಸಿ. ಪ್ರತಿಯೊಬ್ಬರು ಇದನ್ನು ಆರಂಭಿಸಲಿ. ನೋ ವೇಸ್ಟ್, ನೋ ವೇಸ್ಟ್. ಗೋದ್ರೇಜ್ ಅಪ್ಲಯನ್ಸಸ್ನ ಉಪಕ್ರಮ.